ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ಅಮ್ಮನ ಕೈ ತುತ್ತಿನ ಅಡಿಗೆ ನೋಡಿ. ಹಳೆಯ ಕಾಲದಲ್ಲಿ ನಮ್ಮ ಅಮ್ಮ ಮಾಡ್ತಿದ್ದ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಇವತ್ತು ನಾನು ಮನೆಯಲ್ಲಿ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು, ಯಾವುದೆಲ್ಲ ಮಸಾಲೆಗಳನ್ನು ಸೇರಿಸಿ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳಿಕೊಡ್ತೀನಿ. ಯಾಕಂದರೆ ಎಲ್ಲರಿಗೂ ಗೊತ್ತಲ್ವ ಅವರವರ ಅಮ್ಮನ ಕೈ ತುತ್ತಿನ ರುಚಿ. ಅದಂತೂ ಹಳೆಯ ಕಾಲದಲ್ಲಿ ಹೇಳೋದೇ ಬೇಡ, ಅಮ್ಮಂದಿರ ಕೈ ತುತ್ತಿನ ರುಚಿ ಅದೇ ಟೇಸ್ಟ್ ಬಂದಿದೆ. ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಅದೇ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಒಂದು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಸಾಮಾನ್ಯ ಪಲ್ಯ ಅಲ್ಲ, ಇದು ಹಳೆಯ ಕಾಲದಲ್ಲಿ ನಮ್ಮ ಅಮ್ಮ ಹಳ್ಳಿ ಶೈಲಿಯಲ್ಲಿ ಪಲ್ಯ ಮಾಡ್ತಾಯಿದ್ರು. ಅದೇ ರೀತಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈಗ ನಮಗೆ ಎಲ್ಲರಿಗೂ ನುಗ್ಗೆ ಸೊಪ್ಪು ಮತ್ತು ಏನು ಹೇಳೋದು, ಕೆಲವು ಸೊಪ್ಪುಗಳನ್ನೆಲ್ಲ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಏನು ಮಾಡಬೇಕು ಅಂತ, ಈ ನುಗ್ಗೆ ಸೊಪ್ಪನ್ನು ಸುಲಭವಾಗಿ ಬಿಡಿಸಲಿಕ್ಕೆ ನೀವು 2 ದಿನ ಒಂದು ಕವರಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟುಬಿಡಬೇಕು. ಆಮೇಲೆ ವಾಪಸ್ ತೆಗೆಯುವಾಗ ಚೆನ್ನಾಗಿ ನಮಗೆ ಈ ಥರ ಬೇಗ ಉದುರಿಸ್ಬೋದು, ಅದೇ ತಾನಾಗಿ ಉದುರುತ್ತೆ. ಇವಾಗ ಇದನ್ನು ಹೇಗೆ ಉದುರಿಸೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ನಾನೀಗ 2 ಡೇಸ್ ಆಯ್ತಿದ್ದು ಫ್ರಿಜ್ಜಲ್ಲಿಟ್ಟು. ಈಗ ಇದನ್ನು ಒಂದೊಂದನ್ನಾಗಿ ಉದುರಿಸೋಣ ಅಲ್ವ, ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ನಾನು ಇದೀಗ ಫ್ರಿಜ್ಜಲ್ಲಿಟ್ಟ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಉದುರುತ್ತೆ ನೋಡಿ, ಬೇಗ ಉದುರಿಸ್ಲಿಕ್ಕಾಗುತ್ತೆ. ಇದನ್ನು ಇವಾಗ ನಾನು ಕ್ಲೀನಾಗಿ ಉದುರಿಸ್ತೀನಿ. ಮತ್ತು ಇದನ್ನು ಚೆನ್ನಾಗಿ ತೊಳೆದು ನಾವೊಂದು ಸೋಸುವ ಪಾತ್ರೆಯಲ್ಲಿ ಹಾಕಿಡಬೇಕು. ಈಗ ಒಂದೊಂದಾಗಿ ಇದನ್ನು ಬಿಡಿಸೋಣ. ಹೀಗೆ ನೋಡಿ, ಫ್ರಿಜ್ಜಲ್ಲಿ ಇಟ್ಟಿರೋಕ್ಕೆ ಬೇಗ ಬರುತ್ತೆ ನೋಡಿ. ಹೀಗೆ ಉದುರಿಸ್ತಾ ಹೋಗೋಣ. ಕೆಲವರು ಇದಕ್ಕೆ ಹಲಸಿನ ಬೀಜ ಎಲ್ಲ ಹಾಕ್ತಾರೆ, ಹಾಕಿದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಹಲಸಿನ ಬೀಜ. ಇದನ್ನು ಕ್ಲೀನಾಗಿ ಬಿಡಿಸ್ಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಟು ಬಿಡಲೇಬೇಕು. ಈ ಥರ ಪಾತ್ರೆಗೆ ಹಾಕಬೇಕು ನೋಡಿ. ಇದು ನಮ್ಮ ಒಂದು ಇಮ್ಯುನಿಟಿ ಪವರನ್ನು ಕೂಡ ಬಹಳವಾಗಿ ಹೆಚ್ಚಿಸುವಂತಹ ಒಂದು ಸೊಪ್ಪು. ಅದಲ್ಲದೆ ಚರ್ಮಕ್ಕೆ, ಕೂದಲಿಗೆ ಎಲ್ಲದ ಕೂಡ ನುಗ್ಗೆ ಸೊಪ್ಪು ಭಾರಿ ಒಳ್ಳೆಯದು. ನೀವು ಯಾವುದೇ ಆಯುರ್ವೇದಿಕ್ ಡಾಕ್ಟ್ರನ್ನು ಕೂಡ ಬೇಕಂದರೆ ಕೇಳಿ ನೋಡಿ, ಬಹಳ ಒಂದು ಒಳ್ಳೆಯ ಒಂದು ಸೊಪ್ಪು. ಇದರಲ್ಲಿ ಯಾವ ಒಳ್ಳೆಯ ಗುಣ ಇಲ್ಲ ಅಂತ ಹೇಳಬೇಕು, ಅಂತಹ ಒಂದು ಒಳ್ಳೆಯ ಸೊಪ್ಪು ಇದು. ಇದನ್ನು ದಿನಾ ಸೇವಿಸ್ಬೋದು, ಹೇಳಲ್ವ, ನಮ್ಮ ದೇಹವನ್ನೇ ಶುದ್ಧಿಯಾಗಿಡುವಂತಹ ಒಂದು ಸೊಪ್ಪು ಇದು. ಇದೊಂದು ಸೊಪ್ಪು ನನಗೆ ಒಂದು ಎಲೆ ಕೆಳಗಡೆ ಬಿದ್ದರೆ ಬೇಸರ ಆಗುತ್ತೆ. ಯಾಕಂದ್ರೆ ನನಗೆ ಇದನ್ನು ನೋಡಿದ ತಕ್ಷಣ ಕಣ್ಣಿಗೆ ಕಾಣೋದೇ ನಮ್ಮೆಲ್ಲರ ಆರೋಗ್ಯ. ನಾನು ಆವಾಗವಾಗ ಮಾಡ್ತಾಯಿರ್ತೀನಿ, ಆದರೆ ಸಿಂಪಲಾಗಿ ಮಾಡ್ತೀನಿ. ಇವತ್ತು ನಮ್ಮ ಅಮ್ಮ ಮಾಡಿದ ರೀತಿಯಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಲಸ ಕೂಡ ಇದೆ, ಹಳೆಯ ಅಡುಗೆ ಎಲ್ಲ ಹಾಗೆ ಅಲ್ವಾ, ಅಷ್ಟು ಸುಲಭದಲ್ಲಿ ಯಾವುದೂ ಆಗ್ತಾಯಿರಲಿಲ್ಲ ಹಳೆಯ ಅಡುಗೆ ಎಲ್ಲ. ಅದ್ರದ್ದು ಅದಕ್ಕೆ ಕೆಲಸ ಇರ್ತಾಯಿತ್ತು ಅದಕ್ಕೆ ನೋಡಿ. ಇವಾಗ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಆಯಿತು. ನಮ್ಮ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಕೆಲಸ ಎಲ್ಲ ಮುಗಿದು ಹೋಯಿತು. ಇನ್ನೂ ಇದೇ ನೋಡಿ, ಪಾತ್ರೆ ಎಲ್ಲ ಜರಡೆ ಪಾತ್ರೆ ಅಲ್ವಾ, ಹಾಗಾಗಿ ಇದನ್ನು ಇಲ್ಲೇ ತೊಳೆಯೋಣ. ಒಂದು 3-4 ಸಲ ಚೆನ್ನಾಗಿ ತೊಳಿಬೇಕು. ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾದ ಮಸಾಲೆಗಳನ್ನು ರೆಡಿ ಮಾಡೋಣ ಅಲ್ವಾ. ನಾವು ಮಾಡುವ ರೀತಿಯೇ ಬೇರೆ. ತಗಟೆ ಸೊಪ್ಪು, ನುಗ್ಗೆ ಸೊಪ್ಪೆಲ್ಲ ಒಂದೇ ರೀತಿಯ ಮಸಾಲೆ ಹಾಕಿ ಮಾಡೋದು. ತಗಟೆ ಸೊಪ್ಪು ಯಾವಾಗಲೂ ಸಿಗೋದಿಲ್ಲ, ಅದು ಮಳೆಗಾಲದಲ್ಲಿ ಮಾತ್ರ ಬರುವಂತಹ ಒಂದು ಸೊಪ್ಪು. ಈಗ ನಾನು ನುಗ್ಗೆ ಸೊಪ್ಪಿಗೆ ಬೇಕಾದ ಮಸಾಲೆ ಹೇಳ್ಕೊಡ್ತೀನಿ ನಾನು. ಇದು ನಮ್ಮ ಅಮ್ಮನ ಮಸಾಲೆ ಅಂತಲೇ ಹೇಳ್ಬೋದು. ಅಮ್ಮ ಮೊದಲು ಈ ಥರ ಮಾಡ್ತಾಯಿದ್ದಿದ್ದು. ಇವಾಗ 3 ಕಟ್ಟು ನುಗ್ಗೆ ಸೊಪ್ಪಿಗೆ 1 ಹಿಡಿ ಅಕ್ಕಿನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮೊದಲು ಅಕ್ಕಿನ ಹುರಿಬೇಕು. ಈ ಥರ ಅಕ್ಕಿ ಚೆನ್ನಾಗಿ ಪಟ ಅಂತ ಹುರಿಬೇಕು. ಅದು ಪಟ ಅಂತ ನಮಗೆ ಶಬ್ದ ಬರುತ್ತೆ, ಆಗ ಅಕ್ಕಿ ಹುರಿದಿದೆ ಅಂತ ಲೆಕ್ಕ, ಸೀದು ಹೋಗಬಾರ್ದು. ಈಗ ನಾನು ನುಗ್ಗೆ ಸೊಪ್ಪಿನ ಹಲವಾರು ಗುಣಗಳನ್ನು ನಿಮಗೆ ಹೇಳಿದ್ದೀನಿ ಅಲ್ವಾ, ಅದೇ ಥರ ಇನ್ನೂ ಅದರ ಗುಣಗಳು ಹೇಳಲಿಕ್ಕೆ ಬಾಕಿ ಇದೆ. ಇನ್ನು ನಮ್ಮ ಬೋನು ಇದೆ ಅಲ್ವ, ನಮ್ಮ ಎಲುಬಿನ ಶಕ್ತಿಗಾಗಿ ಇದು ಒಂದು ಒಳ್ಳೆಯ ದಿವ್ಯ ಔಷಧಿ ಅಂತ ಹೇಳ್ಬೋದು. ಆಮೇಲೆ ಅದು ಅಲ್ಲದೆ ನಮ್ಮ ನೆನಪಿನ ಶಕ್ತಿ, ಮೆದುಳಿಗೂ ಕೂಡ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು.
ಇದೆಲ್ಲ ಗೊತ್ತಾಗಿದೆ ಇವಾಗ ನೋಡಿ ಬಹಳ ರೇಟಾಗಿದೆ ನುಗ್ಗೆ ಸೊಪ್ಪಿಗೆ ಅಲ್ವಾ. ಅಂದರೆ ಕೈಗೆ ಎಟುಕದ ಬೆಲೆ ಅಲ್ಲ, ಅಂದರೆ ಫ್ರೀಯಾಗಿ ಎಲ್ಲರೂ ಕರೆದು ಕೊಡುವ ನುಗ್ಗೆ ಸೊಪ್ಪಿಗೆ ಈಗ ಕಟ್ಟ 25 ರೂಪಾಯಿ ಎಲ್ಲ ಆಗಿದೆ. ಒಂದು ರೀತಿ ಸಾಮಾನ್ಯ ಜನರಿಗೆಲ್ಲ ತಿನ್ಬೋದು, ಆದರೂ ನಾನು ಹೇಳೋದು ಫ್ರೀಯಾಗಿ ಸಿಗ್ತಾಯಿತ್ತು ಮೊದಲೆಲ್ಲ. ಇದೆಲ್ಲಿ ಉರಿತಾ ಇರಲಿ. ಅದು ಅಲ್ಲದೆ ಇನ್ನೂ ಕೆಲವು ಗುಣಗಳನ್ನು ನಾನು ಹೇಳ್ತೀನಿ. ಇದರಲ್ಲಿ ಕ್ಯಾನ್ಸರ್ ನಿರೋಧಕ ಶಕ್ತಿ ಕೂಡ ಅಡಗಿದೆ. ಆಮೇಲೆ ಹೃದಯದ ಒಂದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ರಾಮಬಾಣ ಅಂತಲೇ ಹೇಳ್ಬೋದು. ಇದಕ್ಕೆ ಹೇಳೋದು ನುಗ್ಗೆ ಸೊಪ್ಪಿಗಿಂತ ಔಷಧಿ ಸೊಪ್ಪು ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಶುಗರನ್ನು ಸಮತೋಲನದಲ್ಲಿ ಇಟ್ಕೊಳ್ಬೋದು. ಆಮೇಲೆ ಗರ್ಭಿಣಿ ಹೆಂಗಸರು ತಿಂದರೆ ಇದರ ಲಾಭ ಹೇಳೋದೇ ಬೇಡ, ಅಷ್ಟು ಒಳ್ಳೆಯದು. ಗರ್ಭಿಣಿ ಹೆಂಗಸರು ಯಾರೆಲ್ಲ ಇದ್ದಾರೆ ಆಗಾಗ ನುಗ್ಗೆ ಸೊಪ್ಪು ತಿನ್ನಿ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ನುಗ್ಗೆ ಸೊಪ್ಪು ಒಂದು ಇಡೀ ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾ ಹೋಗುತ್ತೆ. ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧ ಅಂದರೆ 100-100ಕ್ಕಿಂತಲೂ ಮೇಲಿನ ವಯಸ್ಸಿನವರು ಕೂಡ ಇದು ತಿನ್ಬೋದು. ಈಗ ನಮ್ಮ ಅಕ್ಕಿ ನೋಡಿ ತಟಪಟ ಬಣ್ಣ ಚೇಂಜ್ ಆಯಿತು ನೋಡಿ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಇಷ್ಟು ಹೊತ್ತು ಫುಲ್ ಫ್ಲೇಮಲ್ಲಿತ್ತು. ಇದು ಎಲ್ಲ ಅಕ್ಕಿನೂ ಸೀದು ಹೋಗೋದಾಗೆ ಚೆನ್ನಾಗಿ ಏನು ಹೇಳೋದು ಹುರಿದಿರಬೇಕು. ಅಲ್ಲಲ್ಲಿ ಬಾಕಿ ಇರಬಾರ್ದು ಹಸಿ ಅಕ್ಕಿ, ನಮಗೆ ಪುಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಇದಕ್ಕೆ ನಾವು ಒಣಮೆಣಸಿನಕಾಯಿ ಹಾಕೋಣ, ಒಂದು 3 ಬ್ಯಾಡಗಿ. ಆಮೇಲೆ ಇನ್ನೊಂದು 5 ಗುಂಟೂರು ಮೆಣಸಿನ್ಕಾಯಿ ಹಾಕೋಣ. ಇದನ್ನು ಅಷ್ಟೇ ಈಗ ನಾನು ಫುಲ್ ಸಿಮ್ಮಲ್ಲಿಟ್ಟಿದ್ದೀನಿ. ಸಿಮ್ಮಲ್ಲಿಟ್ಟೇ ಹುರಿಯೋಣ. ಹಾಗೆ 1 ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ಇದನ್ನು ಕೂಡ ಸಿಮ್ಮಲ್ಲಿಟ್ಟಿದ್ದೆಲ್ಲವನ್ನು ಹುರಿಯೋಣ. ಆಮೇಲೆ ಪುಡಿ ಮಾಡಲಿಕ್ಕಿದೆ. ಈಗ ನಮ್ಮ ಏನು ಹೇಳೋದು, ಇದು ಹುರಿದಿದ್ದಾಯಿತು. ಅಕ್ಕಿ, ಧನಿಯಾ ಬೀಜ, ಒಣಮೆಣಸಲ್ಲಿ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ತುಂಬ ಚೆನ್ನಾಗಿ ಹುರಿದಿಟ್ಟಿದ್ದೀನಿ. ಇನ್ನು ಇವಾಗ ಈ ತೆಂಗಿನ ಕಾಯಿ ಇಷ್ಟು ಬೇಕಾಗುತ್ತೆ, 3 ಕಟ್ಟಿದೆ ಅಲ್ವ, ಇದನ್ನು ತುರಿದು ಇದು ಪುಡಿ ಆದಮೇಲೆ ಕೊನೆಗೆ ಅದು ಹಾಕಿ 1 ರೌಂಡ್ ಬರೆಸ್ಬೇಕು. ಆಗ ಬೆಳ್ಳುಳ್ಳಿ ಜೀರಿಗೆ ಹಾಕಲಿಕ್ಕಿದೆ. 1-2 ಬೆಳ್ಳುಳ್ಳಿ ಹೆಸರು, ಒಂದಿಷ್ಟು ಚಿಟಿಕೆ ಜೀರಿಗೆ ಹಾಕಬೇಕು. ಇವಾಗ ನಾನು ಇದನ್ನು ಏನು ಹೇಳೋದು ತುರ್ಕೊಂಡು ಬರ್ತೀನಿ. ತೆಂಗಿನಕಾಯಿ ಇಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕಾಸರಗೋಡು ಕಣ್ಣೂರುವರೆಗೆ ತೆಂಗಿನಕಾಯಿ, ತೆಂಗಿನ ಎಣ್ಣೆ ಇಲ್ಲಾಂದರೆ ಲೈಫೇ ಇಲ್ಲ. ಫಸ್ಟ್ ಇದನ್ನು ನಾನು ತುರ್ಕೊಂಡು ಬರ್ತೀನಿ. ಈಗ ನಾವು ಈ ಹುರಿದಿಟ್ಟ ಮಸಾಲೆ ಇದಲ್ವ, ಅಕ್ಕಿ, ಗುಂಟೂರು ಮೆಣಸಿನಕಾಯಿ ಎಲ್ಲ, ಇದನ್ನು ಪುಡಿ ಮಾಡೋಣ. ಒಂದು ಸಣ್ಣ ತರಿಯಾಗಿ ಪುಡಿ ಮಾಡಬೇಕು. ಆಮೇಲೆ ಇದು ಪುಡಿ ಮಾಡಿ ಆದಮೇಲೆ ಈ ತೆಂಗಿನ ತುರಿ ಹಾಕಿ ಅದಕ್ಕೆ ಒಂದು 4-5 ಬೆಳ್ಳುಳ್ಳಿ ಹೆಸರು ಹಾಕಿ ಒಂದೇ 1 ರೌಂಡ್ ಬರೆಸಬೇಕು. ಆಮೇಲೆ ತೆಂಗಿನ ತುರಿ ಹಾಕೋಣ. ಈಗ ಮಸಾಲೆಯನ್ನು ಪುಡಿ ಮಾಡಿದೆ ನೋಡಿ, ಈ ಥರ ಇರಬೇಕು ಪುಡಿ. ಈ ಥರ ನೋಡಿ, ಒಂದು ಸಣ್ಣ ರವೆ ಥರ. ಈಗ ಇದಕ್ಕೆ ಹಾಕೋಣ ತೆಂಗಿನ ತುರಿನ. 2 ಒಂದೇ ಅದಕ್ಕೆ ಹಾಕಿ ಪುಡಿ ಮಾಡೋದು. ಈ ಥರ ಮಾಡಿದರೆ ಒಳ್ಳೆಯದು, ಗರಿಯಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೊನೆಯಲ್ಲಿ ಹಾಕಲಿಕ್ಕೆ ನೋಡಿ. ಮಸಾಲೆ ಪುಡಿ ಎಲ್ಲ ರೆಡಿಯಾಗಿದೆ ಅಲ್ವ, ಇನ್ನು ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ರೆಡಿ ಮಾಡೋಣ ನೋಡಿ. ತೊಳೆದು ಸೋಸಿಟ್ಟ ನುಗ್ಗೆ ಸೊಪ್ಪು ನೋಡಿ, ಈ ಥರ ಬಿಡಿಯಾಗಿ ಬರಬೇಕು. ಅಂಟ್ಕೊಂಡಿದ್ರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಆದರೂ ಒಂದು ನೀರಿನ ಅಂಶ ಇರುತ್ತೆ ಇದರಲ್ಲಿ. ಆಮೇಲೆ ಇಲ್ಲಿ ನಾನು 2.5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ.
ನಿಮ್ಗೆ ಯಾವುದು ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಒಂದು ಗುಂಟೂರು ಮತ್ತು ಇದು ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು ಸೇರಿಸಿ ಒಂದು 4 ಮೆಣಸಿನ್ಕಾಯಿ. ಇಷ್ಟು ಖಾರ ಸಾಕು. ಆಲ್ರೆಡಿ ನಾವು ಪುಡಿ ಮಾಡುವಾಗ ಖಾರ ಮೆಣಸಿನ್ಕಾಯಿ ಹಾಕಿದ್ದೀವಲ್ವ, ಇದು ಸಾಕು. ಇಷ್ಟು ಖಾರದಲ್ಲೇ ಈಗ ಮಾಡೋಣ. ನಾವು ಮೊದಲು ಹೇಗೆ ಮಾಡೋದಂತ ನೋಡಿ. ಸೈಟ್ ಕೆಲಸ ನಡೀತಾ ಇದೆ, ಹಾಗಾಗಿ ತುಂಬ ಸೌಂಡು, ಮಾತಾಡಿದ್ದು ಕೇಳಿಸಲ್ಲ ಅನಿಸುತ್ತೆ. ನಾನು ಚೆನ್ನಾಗಿ ಬಿಸಿಯಾಗಿದೆ, ನಾನು ಎಣ್ಣೆ ಹಾಕ್ತೀನಿ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಈ ನುಗ್ಗೆ ಸೊಪ್ಪಿದೆ ಅಲ್ವ, ಇದರ ಕೃಷಿಯಲ್ಲಿ ಬಹಳಷ್ಟು ಇನ್ಕಮ್ ಬರುತ್ತೆ. ಇದು ರೈತರಿಗೆ ಒಳ್ಳೆಯ ಕೆಲಸ. ಇದು ಎಲ್ಲ ಬಿಟ್ಟು ನುಗ್ಗೆ ಸೊಪ್ಪನ್ನ ಜಾಸ್ತಿ ಬೆಳೆಸಬೇಕು ನನ್ನದೊಂದು ರಿಕ್ವೆಸ್ಟ್. ನೋಡಿ ಎಣ್ಣೆ ಬಿಸಿಯಾಗಿದೆ. ನಾನು ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಈಗ ನಮ್ಮ ನುಗ್ಗೆ ಸೊಪ್ಪನ್ನು ಹಾಕೋಣ. ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಇಷ್ಟಿದೆ ಅಲ್ವಾ, ಬೆಂದ ಮೇಲೆ ಇಷ್ಟ ಆಗುತ್ತೆ. ಸೇರಿಸ್ಬೋದು, ನೋಡಿಕೊಂಡು ಉಪ್ಪು ಹಾಕಿ. ಹಾಗೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕು, ಇಲ್ಲಾಂದರೆ ಜಾಸ್ತಿ ಆಗುತ್ತೆ ನೀರು. ತುಂಬ ನೀರು ಹಾಕೋದಿಲ್ಲ ಅದಕ್ಕೆ. ನೀರನ್ನ ಈ ಥರ ಚಿಮುಕಿಸಿ ಆಮೇಲೆ ಇರ್ತಾರೆ. ಮುಚ್ಚಿಡೋಣ ನಾವು ಫ್ಲೇಮನ್ನು. ಇದೀಗ ಮುಚ್ಚಿಡೋಣ ಅಲ್ವಾ. ಫ್ಲೇಮನ್ನು ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಡೋಣ, ಇಲ್ಲಾಂದರೆ ಸೀದು ಹೋಗ್ಬೋದು. ಚಿಕ್ಕ ಫ್ಲೇಮಲ್ಲಿ ಇಟ್ಟರೆ ಬೇಯಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೀಗೆ ಬೇಯ್ತಾ ಇರಲಿ. ಇದು ಎಷ್ಟು ಸೊಪ್ಪು ಇತ್ತು ನೋಡಿ, ಎಷ್ಟಾಗಿದೆ ನೋಡಿ. ಈಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇನ್ನೊಂದು 5 ನಿಮಿಷ ಬೆಂದಾಗ ಸ್ವಲ್ಪ ನೀರಿರುವಾಗಲೇ ನಮ್ಮ ಮಸಾಲೆ ಪುಡಿ ಹಾಕೋಣ. ನೀರು ಬತ್ತುತ್ತಾ ಬಂದಿದೆ ಅಲ್ವ, ಈಗ ನಾವು ಮಾಡಿಟ್ಟಿರೋ ಪುಡಿನ ಹಾಕೋಣ. ಫಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ, ಉಳಿದರೆ ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. ಇಷ್ಟು ಸಾಕಾಗುತ್ತೆ. ನಾನು ಎಲೆ ನೋಡಿ ಸ್ವಲ್ಪ ಜಾಸ್ತಿನೇ ಪುಡಿ ಮಾಡಿಟ್ಟೆ, ಅಂದರೆ ಬರೀ ಪುಡಿ ತಿನ್ನಬೇಕಾಗುತ್ತೆ ಆಮೇಲೆ. ಹಾಗಾಗಿ ಇದು ಇಲ್ಲೇ ಸ್ವಲ್ಪ ಇನ್ನು ಸುಕ್ಕಾಗಲಿ. ಇದು ನೋಡಿ, ಇದು ಎಲೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತಲ್ವ. ಈಗ ಇನ್ನೂ ಸ್ವಲ್ಪ ಸುಕ್ಕಾದಾಗ ಎಲೆ ಒಂದೊಂದು ಬಿಟ್ಕೊಂಡು ಬರುತ್ತೆ. ಇದು ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಆರಬೇಕು ಇದರದ್ದು ನೋಡಿ. ಬೇಕಂದರೆ ಇನ್ನೊಂದು ಸ್ವಲ್ಪ ಪುಡಿ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ಸಾಧಾರಣ 3 ಕಟ್ಟಿತ್ತಲ್ವ ನೋಡಿ. ಸೂಪರಾಗಿರುವ ನಮ್ಮ ಪಲ್ಯ ರೆಡಿ ಆಯಿತು. ಎಲ್ಲರ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ಬಹಳ ಟೇಸ್ಟಿಯಾಗಿರುತ್ತೆ. ಖಾರ, ಆ ಎಲೆಗೆ ಒಂದು ಹುಳಿ ಅಂಶ ಇರುತ್ತಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು 2 ನಿಮಿಷ ಸುಕ್ಕ ಆಗಬೇಕು ಇದು. ಅಲ್ಲಿ ತನಕ ಹೀಗೆ ಮುಚ್ಚದೆ ಬಿಟ್ಟು ಬಿಡೋಣ ಇದನ್ನು ನೋಡಿ. ಈಗ ನಮ್ಮ ನುಗ್ಗೆ ಎಲೆ ಪಲ್ಯ ನೋಡಿ ರೆಡಿ ಆಯಿತು. ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ. ನುಗ್ಗೆ ಸೊಪ್ಪಿನ ಪಲ್ಯ ಬರೀ ಅನ್ನ ಸಾರು ಜೊತೆ ಅಲ್ಲದೆ ಗಂಜಿಗೆ ಕೂಡ ಬಹಳ ಚೆನ್ನಾಗಿರುತ್ತೆ. ಅದಲ್ಲದೆ ಟೀ ಜೊತೆ ಹಾಗೆ ಕೂಡ ತಿನ್ಬೋದು, ಬಹಳ ರುಚಿಯಾಗಿರುತ್ತೆ.
ಒಂಥರ ಉಪ್ಪಿಟ್ಟು ಥರನೂ ತಿನ್ಬೋದು ಇದನ್ನು. ಹಾಗೆ ಇದರಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಬೋದು. ಅಂತಹ ಒಂದು ಔಷಧೀಯ ಗುಣ ಇರುವ ಒಂದು ಸೊಪ್ಪು ಅಂದರೆ ಅದು ನುಗ್ಗೆ ಸೊಪ್ಪು. ಹಾಗೆ ನಮ್ಮ ಚಾನಲ್ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ರುಚಿಕರವಾದ ಆರೋಗ್ಯಕರವಾದ ನುಗ್ಗೆ ಪಲ್ಯ ರೆಡಿಯಾಗಿದೆ. ನುಗ್ಗೆ ಸೊಪ್ಪಿನ ಪಲ್ಯ. ಇದರ ಆರೋಗ್ಯದ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಎಲ್ಲರೂ ನೋಡಿ. ಹಾಗೆ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ. ಹೆಚ್ಚೆಚ್ಚಾಗಿ ನನ್ನ ಚಾನಲ್ ನೋಡಿ. ಒಳ್ಳೊಳ್ಳೆ ಅಡುಗೆಯೊಂದಿಗೆ ದಿನಾ ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.